ಅತ್ತೆ, ನಿಮ್ಗೇನೋ ನಮ್ಮ ಮೇಲೆ ಕನ್ಸರ್ನ್ ಇರಬಹುದು, ಆದರೆ ಮರ್ಯಾದೆ ಇಲ್ಲದೆ ಇರೋ ಕಡೆ ಹೇಗಿರೋದಕ್ಕಾಗುತ್ತೆ ಅತ್ತೆ? ನಾನು ಮದುವೆ ದಿವಸನೇ ಹೇಳಿದೆ ಅವಳನ್ನ ಕರ್ಕೊಂಡು ಮನೆಗೆ ಹೋಗ್ತೀನಿ ಅಂತ. ಆದರೆ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ನೀವು ನಮ್ಮನ್ನ ಇಲ್ಲೇ ಇರಿಸ್ಕೊಂಡ್ರಿ. ಆದರೆ ಈಗ ಅವಳಿಗೆ ಅವಮಾನ ಆಗೋ ಹಾಗೆ ನಡ್ಕೊಂಡ್ರೆ ಇಲ್ಲಿ ಹೇಗಿರೋದಕ್ಕಾಗುತ್ತೆ ಅತ್ತೆ? ನನ್ನ ಹೆಂಡತಿಗೆ ಸ್ಥಾನ ಇಲ್ಲದೆ ಇರೋ ಕಡೆ ನಾನು ಇರಲ್ಲ ಅತ್ತೆ. ನೀವು ನಮಗೆ ಆಸ್ತಿಲಿ ಪಾಲ್ ಕೊಡದೇ ಇದ್ರೂ ಪರವಾಗಿಲ್ಲ, ಆದರೆ ನಮ್ಮನ್ನ ಹೋಗೋದಕ್ಕೆ ಬಿಡಿ. ನಾವಿಲ್ಲಿದ್ದು ನಿಮ್ಮ ಪ್ರೀತಿಗೋಸ್ಕರ ಹೊರತು ಆಸ್ತಿಗೋಸ್ಕರ ಅಲ್ಲ ಅತ್ತೆ. ಸಮ್ಮು, ನಡಿ ಹೊರಡೋಣ. ನಿಂತ್ಕೊಳ್ಳಿ ಅಳಿ ಅಂದ್ರೆ, ನೀವಿನ್ನೂ ಬಾಳಿ ಬದುಕಬೇಕಾಗಿರೋರು. ನಿಮ್ಮನ್ನ ಹೊರಗಡೆ ಹೋಗ್ಬಿಟ್ಟು ನಾವೆಂಗ್ ನೆಮ್ಮದಿಯಿಂದ ಬಾಳಕ್ಕಾಗತ್ತೆ? ಅದಕ್ಕೆ ನಿಮಗ್ ಪಾಲ್ ಕೊಡೋಕೆ ನಮ್ಮ ಒಪ್ಪಿಗೆ ಇದೆ. ಆದ್ರೆ ಇದೆಲ್ಲ ಆಗ್ಬೇಕು ಅಂತಂದ್ರೆ ತಾರಕ್ ಮೊದಲು ಹುಷಾರಾಗ್ಬೇಕು, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಚಂದ್ರು, ಏನ್ ಮಾತಾಡ್ತಾ ಇದ್ದೀರಾ? ಅವಳೇನೋ ಬುದ್ಧಿ ಇಲ್ದೆ ಪಾಲು ಅದು ಇದು ಅಂತ ಹೇಳ್ತಾ ಇದ್ರೆ ನೀವು ಅದಕ್ಕೆ ಸರಿಯಾಗಿ ತಲೆ ಆಡಿಸ್ತಾ ಇದ್ದೀರಾ. ಮತ್ತಿನ್ನೇನ್ ಮಾಡಕ್ಕಾಗತ್ತೆ ರಾಜೇಶ್ವರಿ? ಮಕ್ಕಳಿದ್ದಾಗ ಅವರು ನಮ್ಮ ಮಾತು ಕೇಳ್ತಾರೆ, ದೊಡ್ಡವರಾದಾಗ ನಾವು ಅವ್ರ ಮಾತು ಕೇಳ್ಬೇಕಾಗತ್ತೆ. ಹಾಗಾಗಿ ಅವಳ ಇಷ್ಟನ ಯಾಕೆ ಬೇಡ ಅಂತ ಹೇಳಿ. ನೋಡಿ, ಅದೆಲ್ಲ ಏನು ಬೇಡ. ಅವಳೆಲ್ಲೂ ಹೋಗೋದಿಲ್ಲ, ಹೋಗೋದಕ್ ನಾನು ಬಿಡೋದು ಇಲ್ಲ. ಆಮೇಲೆ ಈ ಮನೆ ಭಾಗ ಮಾಡೋದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಸಮಂತ, ನಿನಗೂ ಇದು ಅನ್ವಯಿಸುತ್ತೆ. ಏನೇ ಇದ್ರೂ ಮಾತಾಡಿ ಪರಿಹಾರ ಮಾಡ್ಕೊಳ್ಳೋಣ. ಅದು ಬಿಟ್ಟು ಇನ್ನೊಂದ್ಸಲ ಹೀಗೆಲ್ಲ ಮಾತಾಡ್ಬೇಡ. ನಡಿ ಒಳಗಡೆ. ಬಂದ್ಯಾ? ಬಾ, ನಮ್ಮ ಮಧ್ಯೆ ಬೆಂಕಿ ಹಚ್ಬಿಟ್ಟು ಇಲ್ಲೇನ್ ನಡೀತಾ ಇದೆ ಅಂತ ನೋಡ್ಕೊಂಡು ಹೋಗೋದಕ್ ಬಂದ್ಯಾ? ಚೆನ್ನಾಗಿದೆ ಕಣ ನಿನ್ನ ಆಟ. ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಅದಕ್ಕೆಲ್ಲ ಸರಿಯಾಗಿರೋ ಉತ್ತರನೇ ಕೊಡ್ತಾ ಇದ್ಯಾ? ತಾರಕ್ನ ಬದಲಾಯಿಸ್ತೀನಿ, ಅವ್ನ್ ಕುಡ್ತಾ ಬಿಡಿಸ್ತೀನಿ ಅಂತ ನೀನು ಮಾಡಿರೋ ತಪ್ಪು ಕೆಲ್ಸಕ್ಕೆ ತಾರಕ್ನ ಕೊಲ್ಲೋದಕ್ ಹೋದೆ ಅಂತ ಅಪವಾದ ಹೊತ್ಕೊಂಡು ಆರೋಪಿ ಸ್ಥಾನದಲ್ಲಿ ನಿಂತಿದ್ದೀನಿ. ಈಗ ನಿನಗೆ ಇದನ್ನೆಲ್ಲ ನೋಡಿ ಖುಷಿ ಆಗ್ತಿರ್ಬೇಕಲ್ವಾ? ಮೇಡಮ್ ಅವರೇ, ದುರ್ಗಮ್ಮ ನಾಳೆ ಆಗ್ಲೂ ನಾನು ಆ ರೀತಿ ಹೇಳಿಲ್ಲ. ತಪ್ಪೆಲ್ಲ ನಂದೆ, ನೀವೇನು ತಪ್ಪು ಮಾಡಿಲ್ಲ. ವಾಹ್, ಪರವಾಗಿಲ್ಲ ಕಣೆ. ಎಲ್ಲಿ ಹೇಗ್ ಮಾತಾಡ್ಬೇಕು, ಯಾವಾಗ ಉಲ್ಟಾ ಹೊಡಿಬೇಕು, ಇದನ್ನೆಲ್ಲ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ಯಾ.